2025 ಮಾತ್ರ ಅಲ್ಲ, 2024ರಿಂದನೂ ಡಿ ಬಾಸ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ದಿ ಡೆವಿಲ್. ಈ ಸಿನಿಮಾ ಡಿಸೆಂಬರ್ 11ಕ್ಕೆ ಬಿಡುಗಡೆ ಆಗೋದಕ್ಕೆ ರೆಡಿಯಾಗಿ ನಿಂತಿದೆ. ಆ್ಯಕ್ಚುಲಿ ಡಿಸೆಂಬರ್ 12ಕ್ಕೆ ಫಿಕ್ಸ್ ಆಗಿದ್ರು, ಬಟ್ ಈ ಸಿನಿಮಾ ಒಂದು ದಿನ ಮುಂಚಿತವಾಗಿ ಬರ್ತಾ ಇದೆ. ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಆ್ಯಂಡ್ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಪ್ರಕಾಶ್ ವೀರ್ ಅವರು. ಈ ಸಿನಿಮಾದ ಮೇನ್ ಲೀಡಲ್ಲಿ ಡಿ ಬಾಸ್ ಅಂಡ್ ರಚನಾ ರೈರವರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಟೀಮಿಂದ ಬೆಳಿಗ್ಗೆ ಅಷ್ಟೇ ಟ್ರೇಲರ್ನ ಬಿಟ್ಟಿದ್ದಾರೆ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ, ಒಂದ್ಸಲ ಹೋಗಿ ನೋಡಿ. ಅಂಡ್ ಟ್ರೇಲರ್ನ ನೋಡಿ ನನಗೇನು ಅನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದ್ರೆ, ಮೊದಲಿಗೆ ಟ್ರೇಲರ್ ನೋಡಿ ನನಗೆ ಫಸ್ಟ್ಲಿ ಇಷ್ಟ ಆಗಿದ್ದು ದರ್ಶನ್ ಸರ್ ಅವರ ಲುಕ್. ತುಂಬಾ ಸಿನಿಮಾಗಳ ಹಿಂದೆ ದರ್ಶನ್ ಸರ್ನ ಈ ರೀತಿ ನೋಡಿದ್ದು, ತುಂಬಾ ಚೆನ್ನಾಗಿದೆ ಲುಕ್ ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾರೆ ದರ್ಶನ್ ಸರ್ ಈ ಲುಕ್ ನಲ್ಲಿ. ಫಸ್ಟ್ಲಿ ದರ್ಶನ್ ಸರ್ನ ಈ ತರ ತೋರಿಸಿರೋದಕ್ಕೆ ಪ್ರಕಾಶ್ ಸರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಟ್ರೇಲರ್ ನೋಡ್ತಿದ್ರೇನೆ ತುಂಬಾ ಕಲರ್ಫುಲ್ ಆಗಿದೆ ಅಂಡ್ ತುಂಬಾ ಸ್ಟೈಲಿಶ್ ಆಗಿದೆ. ಅದು ವಿಜುವಲಿ ಆಗಿರ್ಬೋದು ಅಥವಾ ಎಡಿಟಿಂಗ್ ಇಂದ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ವಿಜುವಲಿ ಮಾತ್ರ ಸಿನಿಮಾ ಒಳ್ಳೆ ಫೀಲ್ ಕೊಡ್ತದೆ ಅನ್ನೋದನ್ನ ಟ್ರೇಲರ್ ನೋಡ್ತಿದ್ರೇನೆ ಹೇಳ್ಬೋದು. ಸಿನಿಮಾ ಟೀಮ್ನವರು ಸಾಕಷ್ಟು ಬಾರಿ ಹೇಳಿದ್ರು ಇದೊಂದು ಮಾಸ್ ಸಿನಿಮಾ ಅಂತ. ಟ್ರೇಲರ್ ನೋಡ್ತಿದ್ರೇನೆ ಎದ್ದು ಕಾಣ್ತವೆ ಇದರಲ್ಲಿ ಇರ್ತಕ್ಕಂಥ ಆಕ್ಷನ್ ಎಪಿಸೋಡ್ಗಳು. ಟ್ರೇಲರ್ ನಲ್ಲೇ ಫ್ಯಾನ್ಸ್ಗೆ ಅಂತ ಸಾಕಷ್ಟು ಹೈ ಮೂಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸೀರಿಯಸ್ಲಿ ಹೇಳ್ತೀನಿ, ಅನ್ಕೊಂಡಿದ ರೀತಿ ಸಿನಿಮಾ ಬಂದಿದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಬೆಂಕಿ. ಸೊ ಇದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಇದಕ್ಕೂ ಮುಂಚೆ ಸಾಂಗ್ಸ್ ರಿಲೀಸ್ ಆಗಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದ್ ಕಡೆ ಅಬ್ಸರ್ವ್ ಮಾಡಿದೆ ನಾನು. ಅಂದ್ರೆ ಮಿಕ್ಸ್ಡ್ ಒಪಿನಿಯನ್ ಇತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ. ಆದ್ರೆ ಟ್ರೇಲರ್ ನೋಡಿದ್ರೆ ಐ ಥಿಂಕ್ ಆ ರೀತಿ ಒಪಿನಿಯನ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಟ್ರೇಲರ್ ನಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದರಲ್ಲೂ ಕೆಲವೊಂದು ಕಡೆ ಅಂತೂ ಮ್ಯೂಸಿಕ್ ಪೀಕ್ ಲೆವೆಲ್ಗೆ ಹೋಗಿತ್ತು ಅಂತ ನನ್ಗನ್ಸಿದ್ದು. ಸೊ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಇದಿಷ್ಟು ಟ್ರೇಲರ್ನ ನೋಡಿ ನನ್ಗನ್ಸಿದ್ದು. ಆ್ಯಂಡ್ ಟ್ರೇಲರ್ನ ನೋಡಿ ಸಿನಿಮಾದ ಕಥೆನ ಗೆಸ್ ಮಾಡಿ ಹೇಳೋದಾದ್ರೆ, ಅದಕ್ಕೂ ಮುಂಚೆ ಕಥೆನ ಗೆಸ್ ಮಾಡಿ ಹೇಳೋದ್ರಿಂದ ಕತೆ ಸ್ಪಾಯ್ಲರ್ ಆಗುತ್ತೆ ಅಥವಾ ಸಿನಿಮಾದ ವೀವಿಂಗ್ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ ಅನ್ನೋದಾದ್ರೆ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಪರವಾಗಿಲ್ಲ, ನಾವು ಕೇಳ್ತೀವಿ ಅನ್ನೋದಾದ್ರೆ ಮಾತ್ರ ವಿಡಿಯೋನ ಕಂಟಿನ್ಯೂ ಮಾಡಿ. ಟ್ರೇಲರ್ನ ನೋಡಿ ಒಂದು ಗೆಸ್ಸಲ್ಲಿ ನಾನು ಈ ಸಿನಿಮಾದ ಕಥೆನ ಹೇಳ್ಬೋದು. ಆದ್ರೆ ಕತೆ ಈ ರೀತಿ ಆದ್ರೂ ಇದ್ರೂ ಇರ್ಬೋದು ಅಥವಾ ಇದನ್ನು ಬಿಟ್ಟು ಬೇರೆ ಕತೆ ಆದ್ರೂ ಇರ್ಬೋದು. ಜಸ್ಟ್ ಇದು ಗೆಸ್ ಅಷ್ಟೇ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಮೊದಲಿಗೆ ಟ್ರೇಲರ್ ನೋಡಿದ್ರೆ ಹೇಳ್ಬೋದು, ಈ ಚಿತ್ರದಲ್ಲಿ ದರ್ಶನ್ ಸರ್ ಅವರ ಕ್ಯಾರೆಕ್ಟರ್ ನೇಮ್ ಬಂದು ಧನುಷ್ ಅಂತ. ಸೊ ಧನುಷ್ ಅವರು ಡೆವಿಲ್ ಆಗಿ ಕನ್ವರ್ಟ್ ಆಗೋ ಒಂದು ಕಥೆನೆ ದಿ ಡೆವಿಲ್. ಈ ಕನ್ವರ್ಟ್ ಆಗೋದಕ್ಕೆ ಏನ್ ರೀಸನ್ ತಿಳ್ಕೊಳ್ಳೋಣ. ಆಕ್ಚುಲಿ ಸಿನಿಮಾ ಟೀಮ್ ಇಂದ 2ನೇ ಟೀಸರ್ ನ ಬಿಟ್ಟಿದ್ರು. ಸೊ ಅಲ್ಲಿ ಒಂದು ಲೈನ್ ಮೆನ್ಷನ್ ಆಗಿತ್ತು, ಮ್ಯಾನ್ ವಿತ್ ಎ ಡೀಪ್ ಪಾಸ್ಟ್ ಅಂತ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರೆಸೆಂಟ್ ಮ್ಯಾನ್ ಏನಿದ್ದಾನೆ ಅಂದ್ರೆ ಡೆವಿಲ್ ಏನಿದ್ದಾನೆ, ಅವನಿಗೆ ಒಂದು ಫ್ಲಾಶ್ ಬ್ಯಾಕ್ ಇದೆ, ಒಂದು ಡೀಪ್ ಪಾಸ್ಟ್ ಇದೆ ಅವನಿಗೆ. ಸೊ ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಅವನು ಧನುಷ್ ಆಗಿದ್ದ. ಧನುಷ್ ಆಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡಾಡ್ಕೊಂಡು ಆರಾಮಾಗಿರ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಧನುಷ್ಗಾಗಿರ್ಬೋದು ಅಥವಾ ಧನುಷ್ಗೆ ಸಂಬಂಧಪಟ್ಟ ಬೇರೆ ಯಾವುದಕ್ಕೋ ಈ ವಿಲನ್ ಗಳಿಂದ ಅಂದ್ರೆ ಪೊಲಿಟಿಕಲ್ ಲೀಡರ್ ಆಗಿರ್ಬೋದು ಅಥವಾ ಅವರ ಮಕ್ಕಳಾಗಿರ್ಬೋದು ಅಥವಾ ಈ ಪೊಲಿಟಿಕಲ್ ಪವರ್ ಏನಿದೆ ಅದರಿಂದ ಈ ಧನುಷ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಬೇರೆ ಯಾವುದಕ್ಕೋ ಇವರಿಂದ ತೊಂದರೆ ಆಗಿದೆ. ಸೊ ಈ ಒಂದು ತೊಂದರೆಯಿಂದ ಈ ಧನುಷ್ ಅನ್ನೋ ಒಂದು ಕ್ಯಾರೆಕ್ಟರ್ ಡೆವಿಲ್ ಆಗಿ ಕನ್ವರ್ಟ್ ಆಗ್ತಾರೆ. ಅದು ನೀವು ನೋಡ್ತಾರೋ ಪ್ರೆಸೆಂಟ್. ಈ ರೀತಿ ಧನುಷ್ ಅವರು ಡೆವಿಲ್ ಆಗಿ ಕನ್ವರ್ಟ್ ಆಗಿ ಅವರ ಮಟ್ಟಕ್ಕೆ ಬೆಳೆದು ಅಥವಾ ಅವರ ಸಾಮ್ರಾಜ್ಯನೇ ಬೀಳಿಸಿ ಒಂದು ಪ್ರತೀಕಾರ ತೀರಿಸ್ಕೊಳ್ಳೋದಾಗಿರ್ಬೋದು. ಈ ಪ್ರತೀಕಾರ ತೀರ್ಸ್ಕೋಬೇಕಾದ್ರೆ ಆತನಿಗೆ ಪ್ರೀತಿ ಸಿಕ್ಕಿರುತ್ತೆ. ಸೊ ಈ ಪ್ರೀತಿ ಸಿಕ್ಕಾದ್ಮೇಲೆ ಆ ಪ್ರತೀಕಾರ ಇನ್ನು ಹೆಚ್ಚಾಯ್ತಾ ಅಥವಾ ಆ ಪ್ರತೀಕಾರ ಇನ್ನು ಕಮ್ಮಿ ಆಯ್ತಾ? ಸೊ ಇದನ್ನು ನಾವು ಸಿನಿಮಾನೇ ನೋಡಿ ತಿಳ್ಕೊಳ್ಬೇಕು. ಇಷ್ಟೆಲ್ಲ ಆದ್ಮೇಲೆ ನನ್ಗೊಂದು ಕನ್ಫ್ಯೂಷನ್ ಆಯ್ತು. ಏನಪ್ಪಾ ಅಂದ್ರೆ, ಒಂದು ಕಡೆಯಿಂದ ನೋಡಿದ್ರೆ ವಿಲನ್ಸ್ ಗಳು ಕೂಡ ಇವ್ನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ವಿಲನ್ಸ್ ಮತ್ತೆ ಡೆವಿಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಲ್ಲಿವರೆಗೂ ಫೇಸ್ ಟು ಫೇಸ್ ಮೀಟ್ ಆಗಿಲ್ವಾ? ಅಂದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಧನುಷ್ಗೆ ನೇರವಾಗಿ ತೊಂದರೆ ಆಗದೆ ಆತನಿಗೆ ಸಂಬಂಧಪಟ್ಟ ಬೇರೆ ಯಾವುದಕ್ಕೂ ಅಥವಾ ಬೇರೆ ಯಾರಿಗೂ ತೊಂದರೆ ಆಗಿರ್ಬೋದು. ಡೆವಿಲ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಾಗ್ಲೇ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತಾ ನೋಡ್ಬೇಕು. ಇನ್ನೊಂದ್ ಕಡೆಯಿಂದ ಹೇಳೋದಾದ್ರೆ, ಡೆವಿಲ್ಗೆ ಮತ್ತೆ ವಿಲನ್ಸ್ ಗಳಿಗೆ ಆಲ್ರೆಡಿ ಪರಿಚಯ ಇದ್ದು ಡೆವಿಲ್ ಇವ್ರ ಮೇಲೆ ಪ್ರತೀಕಾರ ತೀರ್ಸ್ಕೋಬೇಕಾದ್ರೆ ಡೆವಿಲ್ ಏನಾಗಿದ್ದ, ಇವ್ನು ಯಾಕೆ ಈ ತರ ಇದ್ದಾನೆ, ಇವ್ನ ಹಿಂದೆ ಇರೋ ಕತೆ ಏನು ಅಂತ ತನ್ನ ಪ್ರೀತಿಸ್ತಾ ಇರೋ ಹುಡುಗಿಗೆ ಗೊತ್ತಿಲ್ಲದೆ ಇರೋ ಟೈಮ್ ನಲ್ಲಿ ತಾನೇ ತನ್ನ ಫ್ಲಾಶ್ ಬ್ಯಾಕ್ ನ ಹೇಳ್ತಾನ. ಈ ಫ್ಲಾಶ್ ಬ್ಯಾಕ್ ಎಲ್ಲಿ ಓಪನ್ ಆಗುತ್ತೆ ಅಂಡ್ ಈ ಫ್ಲಾಶ್ ಬ್ಯಾಕ್ ನ ಯಾವ ರೀತಿ ಬರ್ಕೊಂಡಿರ್ತಾರೆ ಅಂಡ್ ಈ ಧನುಷ್ ಇಂದ ಡೆವಿಲ್ ಯಾವ ರೀತಿ ಕನ್ವರ್ಟ್ ಆಗ್ತಾನೆ ಅದನ್ನ ಯಾವ ರೀತಿ ಬರ್ಕೊಂಡಿರ್ತಾರೆ ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ನೋಡೋಣ ಮುಂದೆ ಸಿನಿಮಾ ತಂಡದಿಂದ ಯಾವ್ಯಾವ ಅಪ್ಡೇಟ್ಗಳು ಬರ್ತವೆ ಅಂತ. ಅಂಡ್ ದರ್ಶನ್ ಸರ್ನ ತುಂಬಾ ವರ್ಷಗಳಾದ್ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನನ್ನ ಜೊತೆ ಡಿ ಬಾಸ್ ಸೆಲೆಬ್ರಿಟೀಸ್ ಇನ್ನು ಯಾರ್ಯಾರು ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸ್ಬಿಡಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿರಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.